ಗಣಾಧಿಪತಿಯೇ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಲ್ಲಿ ಜೂನ್ 16ರಿಂದ 31ರವರೆಗೆ ಈ ಪಕ್ಷದ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದರಲ್ಲಿ ಈ ದಿನ ಮೀನರಾಶಿ ಜಾತಕರಿಗೆ ಜುಲೈ 16ರಿಂದ ಯಾವ ರೀತಿ ಯಾವ ವಿಷಯಗಳಲ್ಲಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ಅನುಕೂಲ ಅಂದರೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ 15 ದಿನಗಳ ಕಾಲ ಅದ್ಭುತವಾಗಿರುತ್ತೆ ಮೀನರಾಶಿಗೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನೋಡಿದ್ರೆ 4 ಜನಕ್ಕೆ ಒಳ್ಳೇದು ಮಾಡೋಣ, ಒಂದು 10 ಜನಕ್ಕೆ ಹೆಲ್ಪ್ ಮಾಡೋಣ ಅನ್ನುವಂತಹ ನಿಮ್ಮ ಒಳ್ಳೆಯ ಯೋಚನೆ, ಒಳ್ಳೆಯ ಆಲೋಚನೆ, ಸಂಕಲ್ಪ ಅನ್ನೋದು ಈ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟರು ಅಯ್ಯೋ ನನ್ನ ಕೈಲಿ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ವೇ, ಅಂದರೆ ಯಾರಾದರೂ ಬಂದು ಕೇಳಿರ್ತಾರೆ ಅಥವಾ ಸಹಕವನ್ನು ಕೇಳಿರ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರು ಅದು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು, ನಿಮ್ಮ ಕೈಯಲ್ಲಿ ನಿರ್ಧಾರ ತಗೊಳ್ಳುವಂತಹ ಸಂದರ್ಭಗಳಿಲ್ಲದೆ ಈ ಕೆಲವು ಜನರಿಗೆ ಸಹಕಾರ ನೀಡುವುದರಲ್ಲಿ ನೀವು ತುಂಬ ಬಾಧೆ ಬೀಳ್ತಿರ್ತೀರ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವೇ, ಒಂದು ಒಳ್ಳೆ ಅಂದರೆ 4 ಜನಕ್ಕೆ 10 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನುವಂತಹ ನಿಮ್ಮ ಆಲೋಚನೆಗೆ, ಒಂದು ಆ ಒಳ್ಳೆಯ ಮನಸ್ಸಿಗೆ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಯಾರಿಗಾದರೂ ಒಂದು ಆಶ್ವಾಸನೆ ಕೊಡುವಾಗ, ಒಂದು ಮಾತು ಕೊಡುವಾಗ, ಒಂದು ಪ್ರಾಮಿಸ್ ಮಾಡುವಾಗ ಸ್ವಲ್ಪ ನಿಮ್ಮ ಕೈಲಿ ಆಗುತ್ತಾ, ಖಂಡಿತವಾಗಿಯೂ ಕೂಡ ನೀವು ಅವ್ರು ಕೇಳಿರುವಂತಹ ಸಹಾಯವನ್ನು ಮಾಡಲಿಕ್ಕಾಗುತ್ತಾ ಅನ್ನುವಂತಹ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾತು ಕೊಡೋದಾಗಬೇಕಾಗಿ, ಇಲ್ಲಾಂದರೆ ಮಾತು ಕೊಟ್ಟು ಆಮೇಲೆ ನಿಷ್ಠೂರುಗಳು ತಗೊಂಡು ಹೇಳೋದಷ್ಟೇ ಮಾಡೋರಲ್ಲ ಇವರು ಅನ್ನೋಂಥ ಕೆಲವೊಂದು ವಿಷಯಗಳು ಅನುಕೂಲ ಇರುತ್ತೆ. ಆದರೆ ಅದಕ್ಕೆ ವಿರುದ್ಧವಾಗಿ 4 ಜನಕ್ಕೆ ಸಹಾಯ ಮಾಡುವಂತಹ ಸ್ವಭಾವ ನಿಮ್ಮದಾಗಿರುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಮಾತು ಕೊಡೋದು ಉತ್ತಮ. ಯಾಕಂದರೆ ಈಗ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರುವಂತಹ ಶನಿ ಪರಮಾತ್ಮ ಅದರಲ್ಲಿಯೂ ಕೂಡ ಹಿಮ್ಮುಖ ಚಾಲನೆ, ವಕ್ರಗಮನ ಸಂಚಾರ ಮಾಡ್ತಾಯಿದ್ರು. ಅದರಿಂದ ಸ್ವಲ್ಪ ಈ ಟೈಮಲ್ಲಿ ಯಾವ ರೀತಿ ಇರುತ್ತಂದರೆ ತುಂಬ ಕಷ್ಟ ಇರುತ್ತೆ. ನೀವು ಕೆಲಸ ಮಾಡುವಂತಹ ಅವಧಿ ಆಗಿರ್ಬೋದು, ಕೆಲಸ ಮಾಡುವಂತಹ ವರ್ಕ್ ಪರಿಮಾಣ ಆಗಿರಬಹುದು, ಕೆಲವೊಂದು ಅಧಿಕವಾಗಿರುವಂತಹ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಹಾಕ್ಕೊಂಡು, ಅಂದರೆ ಒಂದಿನಕ್ಕೆ ಮಿನಿಮಮ್ 10 ಗಂಟೆ ಮಾಡ್ತೀವಿ ಅಂದ್ಕೊಳ್ಳಿ ಕೆಲಸ. ಈ ಟೈಮಲ್ಲಿ ಮನೆಗೆ ಬಂದ್ರೂ ಕೂಡ ಕೆಲಸ ಮಾಡಬೇಕಾಗಿರುವಂಥ ಸಂದರ್ಭಗಳು ಬರುತ್ತೆ. ಕೆಲವೊಮ್ಮೆ ಜಾಸ್ತಿ ಕೆಲಸದ ಗಂಟೆಗಳಾಗಿಬಿಟ್ಟು ಮನೆಗೆ ಬರೋದು ಲೇಟ್ ಆಗ್ತಾ ಇರುತ್ತೆ. ಈ ರೀತಿ ಬ್ಯುಸಿಯಾಗಿರೋದ್ರಿಂದ ಬೇರೆ ವಿಷಯಗಳ ಮೇಲೆ, ಬೇರೆಯವ್ರಿಗೆ ಹೇಳಿರುವಂತಹ ವಿಷಯಗಳ ಮೇಲೆ, ಅದರ ಮೇಲೆ ನಿಮಗೆ ಒಂದು ಕಾನ್ಸಂಟ್ರೇಷನ್ ಮಾಡೋದಕ್ಕೆ, ಅದರ ಮೇಲೆ ಕೆಲವೊಂದು ವಿಷಯಗಳಲ್ಲಿ ಫೋಕಸ್ ಮಾಡೋದಕ್ಕೆ ನಿಮಗೆ ಅಷ್ಟು ಟೈಮ್ ಇರಲ್ಲ. ಆದ್ದರಿಂದ ಈಗ ಕೆಲವೊಂದು ವಿಚಾರಗಳು ಮನಸ್ಸನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಕೆಲವೊಂದು ವಿಚಾರಗಳು ಬರ್ತಾ ಇರುತ್ತೆ. ಆದ್ರೂ ಕೂಡ ಫೋಕಸ್ ಕೊಳ್ಕೊಳ್ಳದೆ ನಿಮ್ಮ ವಿಷಯಗಳಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ವಿಷಯಗಳನ್ನು ಕಂಪ್ಲೀಟ್ ಮಾಡೋದು, ನಿಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡೋದು ಮಾತ್ರ ನಿಮ್ಮ ಕರ್ತವ್ಯ, ನಿಮ್ಮ ಪ್ರಥಮ ವಿಧಿಯಾಗಿರುತ್ತೆ. ನೋಡಿ ಯಾವ ರೀತಿ ಇರುತ್ತೆ. ಕೆಲವೊಮ್ಮೆ ಜಾಸ್ತಿ ಕಷ್ಟ ಇಲ್ಲದೆ ಕೆಲವೊಂದು ಅದೃಷ್ಟಪೂರ್ವಕವಾಗಿ ಕೆಲವೊಂದು ವಿಷಯಗಳ ಅನುಕೂಲವಾಗಿ ಆಗ್ತಾ ಇರುತ್ತೆ. ಬಟ್ ಈಗ ಮೀನರಾಶಿಯವರಿಗೆ ಎಷ್ಟು ಕಷ್ಟಪಟ್ಟು ಬರುವಂತಹ ಫಲಗಳಾಗಿರ್ಬೋದು, ನಿರೀಕ್ಷಿಸುತ್ತಿರುವಂತಹ ಒಂದು ಗುರುತುವಿಕೆ ಆಗಿರ್ಬೋದು, ಪ್ರಶಂಸೆ ಆಗಿರ್ಬೋದು, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗದೆ ಕೆಲವೊಮ್ಮೆ ನಿರಾಶೆಗೆ, ಡಿಸಪಾಯಿಂಟ್ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಕೆಲಸದ ಮೇಲೆ ಫೋಕಸ್ ಮಾಡೋದು ಉತ್ತಮವಾಗಿರುತ್ತೆ. ಇನ್ನು 12ನೇ ಮನೆಯಲ್ಲಿ ರಾಹು ಇರೋದರಿಂದ ವ್ಯಯಭಾವದಲ್ಲಿ ರಾಹು ಸಂಚಾರ ಅನ್ನೋದು ಮಾಡುವಂತಹ ಕೆಲಸ ಜಾಸ್ತಿ ಇರುತ್ತೆ, ದುಡಿಯುವಂತಹ ದುಡಿಮೆ ಜಾಸ್ತಿ ಇರುತ್ತೆ, ಆದರೆ ಪ್ರತಿಫಲ ಕಮ್ಮಿ ಇರುತ್ತೆ. ಆದರೆ ಇದೇ ರೀತಿಯಲ್ಲಿ ನೀವು ಕಷ್ಟಪಟ್ಟು ಈ ರೀತಿ ಎಷ್ಟೋ ಹಾರ್ಡ್ ವರ್ಕ್ ಮಾಡಿ ಸಂಪಾದನೆ ಮಾಡಿರುವಂತಹ ಹಣ ಬೇರೆಯವರಿಗೋಸ್ಕರ, ಅವಶ್ಯಕತೆಗಳಿಗೋಸ್ಕರ ಈ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಸಹೋದರರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ಇದೇ ಕೊಡಪ್ಪ ಅಂತ ಹೇಳಿಬಿಟ್ಟು ಸಡನ್ನಾಗಿ ನಿಮ್ಮ ಹಣವನ್ನು ಉಪಯೋಗಿಸೋದು, ನಿಮ್ಮ ಕಷ್ಟಪಟ್ಟಿರುವಂಥ ಹಣವನ್ನು ಸಡನ್ನಾಗಿ ತಗೊಂಡು
ತಗೊಳ್ಳೋದು, ಅಂದರೆ ಈ ರೀತಿ ಬೇಕು ಅಂತ ಕೇಳಿ ಪಡೆಯೋದ್ರಿಂದ ಒಂದು ರೀತಿ ಮನಸ್ಸಲ್ಲಿ ಹೌದು ಕಷ್ಟಕ್ಕೆ ಆದೆ ಅಂತ ಅಂದ್ಕೊಂಡ್ರೂ ಅಂದರೆ ನೀವು ಕಷ್ಟಪಟ್ಟಿರುವಂತಹ ಹಣವನ್ನು ಅನುಭವಿಸೋದಕ್ಕೆ ಆಗೋಲ್ಲ. ಅದೇ ರೀತಿ ವೃತ್ತಿಗಳಲ್ಲಿ ಆಗ್ತಾ ಇರುತ್ತೆ. ತುಂಬ ಕಷ್ಟಪಡ್ತಿರ್ತೀರ, ತುಂಬ ಗಂಟೆಗಳ ಕಾಲ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿರ್ತೀರ, ಎಕ್ಸ್ಟ್ರಾ ಪ್ರೊಡಕ್ಟಿವಿಟಿ ಬಂದಿರ್ತಾರೆ. ಆದರೆ ಕೊನೆಯ ಹಂತದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಒಳ್ಳೆಯತನವನ್ನು ಬೇಸ್ ಮಾಡ್ಕೊಂಡಿರ್ಬೋದು, ಇಲ್ಲ ಕೆಲಸ ನಾನು ಮಾಡಿದ್ದು ಅಂತ ನೀವು ಮಾಡಿರುವಂತಹ ಕಷ್ಟವನ್ನು ದೋಚಿಕೊಳ್ಳುವಂತಹ ವ್ಯಕ್ತಿಗಳು ಬರ್ತಾರೆ. ಮೋಸ ಹೋಗುವಂತಹ ಸಾಧ್ಯತೆ ಬರುತ್ತೆ. ಕೊಡಿ, ಮಾಡಿ, ಆದರೆ ಇದನ್ನೇ ಪ್ರತಿ ಬಾರಿ ಕೂಡ ಅಭ್ಯಾಸ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ಡಿಪೆಂಡ್ ಆಗುವ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ಆಗುತ್ತೆ, ಬಟ್ ನಿಮಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಸಂಪಾದನೆ, ನಿಮ್ಮ ಸೇವಿಂಗ್ಸು ಅಂತ ಬಂದಾಗ ಕೆಲವೊಂದು ಬಾರಿ ನೀವು ಸಾಲಗಳು ಮಾಡುವಂಥ ಸಂದರ್ಭಗಳು ಬರಬಹುದು. ನೀವು ಕೆಲವೊಂದು ವಿಷಯಗಳಲ್ಲಿ ಈ ಹಣಕಾಸಿನ ವಿಷಯಗಳಲ್ಲಿ ಬೇರೆಯವ್ರ ಮುಂದೆ ಕೈ ಚಾಚುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಸಹಾಯ ಮಾಡೋದರಲ್ಲಿ ತಪ್ಪಿಲ್ಲ, ಕಷ್ಟದಲ್ಲಿ ನೋಡ್ಕೊಳ್ಳೋದು ತಪ್ಪಿಲ್ಲ. ಬಟ್ ಪ್ರತಿ ಬಾರಿನೂ ಕೂಡ ನಿಮ್ಮ ಕಷ್ಟವನ್ನು ಕಳ್ಕೊಳ್ತಾ ಇದ್ದರೆ ನಿಮ್ಮದು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳು ಬಂದಾಗ, ನಿಮಗೇ ಆದಂತಹ ಕೆಲವೊಂದು ಅವಶ್ಯಕತೆಗಳು ಬಂದಾಗ ಬೇರೆಯವ್ರ ಮುಂದೆ ಕೈ ಚಾಚುವಂತಹ ಸಂದರ್ಭಗಳು ಬರುತ್ತೆ. ಆದರೆ ಏನಾಗುತ್ತೆ ಇಲ್ಲಿ ಅಂದರೆ ತುಂಬ ಸಾರಿ ನೀವು ಈ ರೀತಿ ಕೊಡ್ತಾ ಅಭ್ಯಾಸ ಮಾಡಿಸ್ಬಿಟ್ಟಿರ್ತೀರ. ಆದರೆ ಒಂದಲ್ಲ ಒಂದಿನ ನಿಮ್ಮ ಬಗ್ಗೆ ಕೆಟ್ಟವಾಗಿ ಅಥವಾ ವಿಮರ್ಶನಾಪೂರ್ವಕವಾಗಿ ಬೈಕೊಳ್ಳುವಂತಹ ಸಂದರ್ಭಗಳು ಬರುತ್ತೆ. ಬೇಕಾ? ಈ ರೀತಿ ಒಳ್ಳೇದು ಮಾಡಿ ಕೆಟ್ಟದ್ದನ್ನು ಮನೆ ತಂದ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ. ಆದ್ದರಿಂದ ಕೆಲವೊಂದು ಸಾರಿ ಏನನ್ನಿಸುತ್ತೆ, ನಿಮ್ಮ ಮನೆಯವರಿಗೆ ಈ ಬೇರೆಯವರಿಗೆ, ನಿಮ್ಮ ಮಿತ್ರಗಳಿಗೆ, ಬಂಧುಗಳಿಗೆ ಸಹಾಯ ಮಾಡೋದರಿಂದ ಮನೆ ಕಷ್ಟಗಳಿಗಾದರೆ ಆಗ್ಕೊಳ್ಳಲ್ಲ, ಬಟ್ ಊರಿಗೆ ಉಪಕಾರಿಯಾಗಿ ಮಾಡ್ತಾ ಇರ್ತಾರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ, ಇಂತಹ ಮಾತುಗಳು ಕೂಡ ಕೇಳುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ಮಾಡುವಂತಹ ಸಹಾಯಕ್ಕೆ ಒಂದು ಪರಿಮಿತಿ ಇರಲಿ. ನಿಮ್ಮ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಈ ಕೆಲವೊಂದು ವಿಷಯಗಳಂದರೆ ಕಮಿಟ್ಮೆಂಟ್ಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದು ಅಂದರೆ ಸಹಾಯ ಮಾಡೋದು ಉತ್ತಮವಾಗಿರುತ್ತೆ. ಇನ್ನು ತೃತೀಯದಲ್ಲಿರುವಂತಹ ಶುಕ್ರ ಪರಮಾತ್ಮರು ಒಬ್ಬ ಅಂದರೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳಾಗಿರ್ಬೋದು, ಈ ರೀತಿಯಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೇವರಂತ ಬಂದಿದೆ. ಅದರ ಲಿಂಗಭೇದ ಇಲ್ಲ, ಅದು ಗಂಡಸರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಬಟ್ ಈ ವ್ಯಕ್ತಿಯ ಆಗಮನ, ಈ ವ್ಯಕ್ತಿ ನೀಡುವಂತಹ ಗುರು ಮಾರ್ಗದರ್ಶನ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಇವರು ನೀಡುವಂತಹ ಸಲಹೆಗಳಾಗಿರ್ಬೋದು, ಸಹಕಾರವಾಗಿರ್ಬೋದು, ಕೆಲವೊಂದು ಅಸಾಧ್ಯವಾಗಿರುವಂತಹ ಪ್ರಯತ್ನಗಳನ್ನು ಸುಸಾಧ್ಯ ಮಾಡೋದಕ್ಕೆ, ಕೆಲವೊಂದು ಅವಕಾಶಗಳನ್ನು ಪಡೆಯೋದಕ್ಕೆ, ಕೆಲವೊಂದು ಒಳ್ಳೆಯ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ, ಒಂದು ಪ್ರಶಾಂತವಾಗಿರುವಂತಹ ಜೀವನವನ್ನು ನಿರೀಕ್ಷಿಸುವುದಕ್ಕೆ ಈ ವ್ಯಕ್ತಿ ಕಾರಣರಾಗ್ತಾರೆ. ಆದ್ದರಿಂದ ಅದು ನಿಮ್ಮ ಗುರು ರೂಪದಲ್ಲಿ ಬರುವಂತಹ ವ್ಯಕ್ತಿಯಾಗಿರಬಹುದು, ನಿಮ್ಮ ಮೇಲಧಿಕಾರಿ ಆಗಿರಬಹುದು, ನಿಮ್ಮ ಹಿರಿಯರಾಗಿರಬಹುದು, ನಿಮ್ಮ ವೆಲ್ವಿಷರಾಗಿರಬಹುದು. ಅವರು ಹೇಳುವಂತಹ ಒಂದು ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಕೆಲವೊಂದು ವೃತ್ತಿ, ಉದ್ಯೋಗ, ಹಣಕಾಸಿನ ಆರ್ಥಿಕ ವಿಷಯಗಳಲ್ಲಿ ಸಾಕಷ್ಟು ಶುಭ ವಿಷಯಗಳನ್ನು ತಂದುಕೊಡುತ್ತೆ. ನಿಮಗೆ ಒಳ್ಳೆಯ ಗೌರವ, ನಿಮಗೆ ಸಿಗಬೇಕಾಗಿರುವಂತಹ ಗುರುತುವಿಕೆ, ಪ್ರಶಂಸೆಗಳು, ಸಕ್ಸಸ್ ಎಲ್ಲನೂ ಸಿಗುತ್ತೆ. ಆದರೆ ಧನಾದಾಯ ಮಾತ್ರ ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲದಂತ ಸಿಗದೆ ಏನು ಮಾಡ್ತೀರಾ ಅಂತ ಫೈನಲ್ ಆಗಿ ಬೇಕಾಗಿರೋದು ಹಣಕಾಸು. ಹಣಕಾಸು ಇಲ್ದಿದ್ರೂ ಕೂಡ ಈ ಸಕ್ಸಸ್ ಅನ್ನೋದಿರುತ್ತೆ. ಬಟ್ ನಿರಾಶಕ್ಕೆ, ಆತಂಕಕ್ಕೆ ಒಳಗಾಗಬೇಡಿ. ಈ ವಿಷಯಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಈವನ್ ಉತ್ತಮವಾಗಿರುವಂತಹ ಆದಾಯವನ್ನು ಪಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಈ ಕೋರ್ಟ್ ಕೇಸ್ ಸಮಸ್ಯೆಗಳಂತ ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದರ ಮಧ್ಯೆ ನಡೀತಾ ಇರುವಂತಹ ಕೆಲವೊಂದು ವಿರುದ್ಧ ಘರ್ಷಣೆಗಳಾಗಿರಬಹುದು, ನಿಮ್ಮ ವೃತ್ತಿಪರ ಸಮಸ್ಯೆಗಳಾಗಿರಬಹುದು, ತುಂಬ ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ. ಈ 15 ದಿನಗಳ ಕಾಲದಲ್ಲಿ ಒಂದು ರಾಜಿ ಮಾರ್ಗ ದ್ವಾರ ಒಬ್ಬ ವ್ಯಕ್ತಿಯ ಈ ಕೆಲವೊಂದು ಸಲಹೆಗಳ ಮುಖಾಂತರ ಸಕ್ಸಸ್ ಆದರೂ ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಬಟ್ ಅದಕ್ಕೆ ತಕ್ಕಂತೆ ಮನಿ ಗೇನ್, ಹಣಕಾಸಿನ ಸ್ಥಿತಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಮತ್ತು ಕಷ್ಟಕ್ಕೆ ಜಾಸ್ತಿ ಫಲ ಕಮ್ಮಿ ಅನ್ನೋ ರೀತಿಯಲ್ಲಿ ಇರುತ್ತೆ. ಸಪ್ತಮ ಸ್ಥಾನಾಧಿಪತಿಯಾಗಿರುವಂತಹ ಈ ಬುಧ ಮತ್ತು ರವಿ ಇವರಿಬ್ಬರೂ ಕೂಡ ನಿಮ್ಮ ರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಬುಧಾದಿತ್ಯ ಯೋಗವನ್ನು ನೀಡ್ತಾ ಇರ್ತಾರೆ ಈ ಬರುವಂತಹ 16 ದಿನಗಳಲ್ಲಿ.
ಪಂಚಮ ಸ್ಥಾನದಲ್ಲಿ ಕೂಡ ಈ ಬುಧಾದಿತ್ಯ ಯೋಗ ನಿರ್ಮಾಣವಾಗೋದ್ರಿಂದ, ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಅರ್ಥವಾಗದಿರೋ ಅಂತಹ ಕೆಲವೊಂದು ವಿಷಯಗಳನ್ನು ತುಂಬ ಸುಲಭವಾಗಿ ಕಲ್ತ್ಕೊಳ್ಳೋದಾಗಿರ್ಬೋದು, ಅನಿರೀಕ್ಷಿತವಾಗಿ ಕೆಲವೊಂದು ಒಳ್ಳೆಯ ಉದ್ಯೋಗ ಉಪಾಧಿ ಅವಕಾಶಗಳು ಸಿಗುವುದಾಗಿರಬಹುದು. ಈ ಮುಖ್ಯವಾಗಿ ಒಳ್ಳೆಯ ನಿರ್ಧಾರಗಳನ್ನು, ಒಳ್ಳೆಯ ಅಭಿವೃದ್ಧಿ ಕಡೆಗೆ ನಿಮ್ಮ ಜೀವನವನ್ನು ಕರೆದೊಯ್ಯಲು ಈ ಸಪ್ತಮ ಭಾವದಲ್ಲಿ, ಸಪ್ತಮ ಸ್ಥಾನದಲ್ಲಿ ಆಗ್ತಾರಂತಹ ರವಿ ಬುಧ ಸಮ್ಮೇಳನ, ಈ ಮಿಲನ ಅನ್ನೋದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಕೊಡ್ತಾ ಇರುತ್ತೆ. ಈಗ ನಿಮಗೆ ಎಷ್ಟು ಬರುತ್ತೆ, ಎಷ್ಟು ಲಕ್ಷ, ಎಷ್ಟು ಸಾವಿರ, ಎಷ್ಟು ಕೋಟಿ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ಮಾತ್ರ ಈ ಜನ್ಮದಲ್ಲಿರುವಂತಹ ಶನಿ ಪರಮಾತ್ಮ ಇಂಡಿಕೇಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಈ ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ಸಂಚಾರ, ಮಾತೃಭಾವದಲ್ಲಿರುವಂತಹ ಗುರು ಸಂಚಾರ ಕೂಡ ಇಲ್ಲಿ ದಶಮ ಭಾವವನ್ನು ವೀಕ್ಷಣೆ ಮಾಡ್ತಾ ಇರೋದರಿಂದ, ಶುಭ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಈ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಆತಂಕ ಇರಲಿ, ಯಾವುದೇ ಒತ್ತಡ ಇರಲಿ, ಸ್ವಲ್ಪ ಪ್ರಶಾಂತವಾಗಿ ಆ ಒತ್ತಡದ ಭಾರ ಇಲ್ಲದೆ ಆ ದೈವಾನುಗ್ರಹದಿಂದ, ಆ ದೇವಗುರು ಬೃಹಸ್ಪತಿ ಅನುಗ್ರಹದಿಂದ ಕೆಲವೊಂದು ಸಮಸ್ಯೆಗಳಿಂದ ತುಂಬ ಸುಲಭವಾಗಿ ಹೊರಗಡೆ ಬರೋದಕ್ಕೆ, ತುಂಬ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಗ್ರಹ ಸ್ಥಿತಿ ನಿಮಗೆ ಈ 15 ದಿನಗಳ ಕಾಲ ತುಂಬ ಉಪಯುಕ್ತವಾಗಿರುತ್ತೆ. ಮುಖ್ಯವಾಗಿ ಪ್ರತಿ ಶನಿವಾರವೂ ಕೂಡ ನೀವು ಈ ಶ್ರೀ ಶನಿ ಪರಮಾತ್ಮರ ತೈಲಾಭಿಷೇಕ ಮಾಡಿಸೋದಾಗಿರ್ಬೋದು, ನವಗ್ರಹ ಪ್ರದಕ್ಷಿಣೆ ಮಾಡಿಸೋದಾಗಿರ್ಬೋದು, ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದಾಗಿರ್ಬೋದು, ಮತ್ತಷ್ಟು ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ.